ಅಧ್ಯಯನದ ಜೊತೆಗೆ ಈ ಸೂತ್ರಗಳು ನಿಮ್ಮೊಂದಿಗಿರಲಿ. ತಾಯಿ, ತಂದೆ, ಗುರುಗಳನ್ನು ನೋಯಿಸದಿರಿ. ಅವರಿಗೆ ಬೇಜಾರಾಗದಂತೆ ನಡೆದುಕೊಳ್ಳಿ. ಅವರಿಗೆ ಎಂದಿಗೂ ಎದುರಾಡಬೇಡಿ. ಅವರು ಹೇಳಿದಂತೆ ಕೇಳಿ ಪಾಲನೆ ಮಾಡಿ. ಮನೆಯನ್ನು ಒಪ್ಪ ಓರಣವಾಗಿಡುವಲ್ಲಿ ನಿಮ್ಮ ಪಾಲೂ ಇದೆ ಎಂಬುದನ್ನು ಮರೆಯದಿರಿ. ಮನೆಗೆ ಬಂದ ಅತಿಥಿಗಳನ್ನು ಮಾತನಾಡಿಸಿ ಗೌರವಿಸಿ. ಒಳ್ಳೆಯ ಸ್ನೇಹಿತರನ್ನು ಆಯ್ದುಕೊಳ್ಳಿ. ಅವರಿಂದ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ನಿತ್ಯವೂ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಇದರಿಂದ ಆರೋಗ್ಯ ಉತ್ತಮವಾಗುತ್ತದೆ. ಶಿಕ್ಷಕರನ್ನು ಗೌರವಿಸಿ, ಅವರೊಂದಿಗೆ ವಿನಯ ಭಾವದಿಂದ ನಡೆದುಕೊಳ್ಳಿ. ಶಾಲೆಯು ಜ್ಞಾನ ಪ್ರಸಾದವನ್ನು ಕೊಡುವ ದೇವಾಲಯ. ಶಾಲೆಯನ್ನು ಗೌರವಿಸಿ. ಪುಸ್ತಕ, ಬಟ್ಟೆ, ಶೂ ಇತ್ಯಾದಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ. ಅವುಗಳ ಜಾಗದಲ್ಲಿಡಿ. ಹಿರಿಯರನ್ನು ಸಂಕೋಚ ಗೌರವದಿಂದ ಮಾತನಾಡಿಸಿ. ಉದ್ದಟತನದಿಂದ ವರ್ತಿಸಬೇಡಿ. ಸಂಗೀತ, ಸಾಹಿತ್ಯ, ಚಿತ್ರಕಲೆ, ನೃತ್ಯ ಕಲೆಗಳಲ್ಲಿ ಯಾವುದಾದರೊಂದನ್ನು ಕಲಿಯಿರಿ. ಜೀವನದಲ್ಲಿ ಒಂದು ಕ್ಷಣವನ್ನು ಹಾಳು ಮಾಡಬೇಡಿ. ಚೆನ್ನಾಗಿ ಉಪಯೋಗಿಸಿಕೊಳ್ಳಿ. ಚೆನ್ನಾಗಿ ಓದಿ ವಿದ್ಯೆಯನ್ನು, ಜ್ಞಾನವನ್ನು, ಅನುಭವಗಳನ್ನು ಸಂಪಾದಿಸಿ. ಒಳ್ಳೆಯವರ ಸಹವಾಸ ಮಾಡಿ ದುಷ್ಟರನ್ನು ದೂರವಿಡಿ. ಆರೋಗ್ಯದಿಂದ ಬದುಕುವುದು ಶ್ರೇಷ್ಠ. ಶರೀರಾರೋಗ್ಯದ ಕಡೆ ಗಮನವಿರಲಿ. ಸಮಯ ಪಾಲನೆ ಮಾಡಿ ಇತರರಿಗೂ ಮಾಡಿಸಿ. ಬಡವರಿಗೆ, ಅಶಕ್ತರಿಗೆ, ರೋಗಿಗಳಿಗೆ ಸಹಕರಿಸಿ. ಹುಟ್ಟು ಹಬ್ಬಗಳ ಹೆಸರಲ್ಲಿ ದುಂದುವೆಚ್ಚ ಬೇಡ. ಅನಾಥರಿಗೆ ಅನ್ನ, ವಸ್ತ್ರದಾನ ಮಾಡಿ.